ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಹೊಲದಲ್ಲಿ ಅಥವಾ ಕಾಡಲ್ಲಿ ನ್ಯಾಚುರಲ್ ಆಗಿ ಸಿಗೋ ಅಣಬೆ ಸಾರನ್ನ ಮನೇಲಿ ತುಂಬ ಸಿಂಪಲ್ ಆಗಿ ಜೊತೆಗೆ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಮೊದಲನೇದಾಗಿ ಅಣಬೆನ ಈ ರೀತಿ ಪೀಸಸ್ನ ಮಾಡಿಕೊಂಡು ಒಂದು 5ರಿಂದ 6 ಸಾರಿ ಆದ್ರೂ ತೊಳ್ಕೊಬೇಕು. ನಂತರ ಅದನ್ನ ನಾನಿಲ್ಲಿ ಒಂದು ತಟ್ಟೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು 1 ಅವರ್ ಹೀಗೆ ಬಿಡ್ತೀನಿ. ಅಣಬೆನ ಅರಿಶಿನ ಮತ್ತು ಉಪ್ಪಲ್ಲಿ ನೆನೆಸೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. 1 ಅವರ್ ಆದಮೇಲೆ ನಾನು ಅಣಬೆನ ಈ ರೀತಿ ಪಾತ್ರೆಗೆ ಹಾಕ್ಕೊತಿದ್ದೀನಿ. ಯಾಕೆಂದರೆ ಅಣಬೆಲಿರೋ ನೀರು ಕಂಪ್ಲೀಟಾಗಿ ಹೋಗ್ಬಿಡ್ಲಿ ಅಂತ. ನಂತರ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಸಿಮೆಣಸಿನ್ಕಾಯಿ, ಹಸಿ ತೆಂಗಿನಕಾಯಿ, ಈರುಳ್ಳಿ, ಗೋಡಂಬಿ, ಕಡಲೆಪಪ್ಪು, ಶುಂಠಿ, ಚಕ್ಕೆ, ಲವಂಗ, ಸೋಂಕಾಳು, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಅದ್ರ ಜೊತೆಗೆ ಸ್ವಲ್ಪ ಗಸಗಸೆನ ಬಳಸ್ಕೊತಿದ್ದೀನಿ. ಈಗ ಒಂದು ಬಾಣಲಿನ ಸ್ಟವ್ ಮೇಲಿಟ್ಟು ಬಾಣಲಿ ಚೆನ್ನಾಗಿ ಕಾದ ನಂತರ ತಗೊಂಡಿರೋ ಎಲ್ಲ ಮಸಾಲೆ ಪದಾರ್ಥಗಳು ಟೊಮೊಟೊ, ಕೊತ್ತಂಬರಿ ಮತ್ತು ಪುದೀನ ಈ ಮೂರನ್ನ ಬಿಟ್ಟು ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ಒಂದು 40 ನಿಮಿಷ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾನು ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ನ ಯೂಸ್ ಮಾಡ್ತಿಲ್ಲ. ನಿಮಗೆ ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು. 40 ಸೆಕೆಂಡ್ ಆದಮೇಲೆ ಟೊಮೊಟೊ, ಕೊತ್ತಂಬರಿ, ಪುದೀನನ ಹಾಕಿ ಅಗೇನ್ ಒಂದು 20 ಸೆಕೆಂಡ್ ಫ್ರೈ ಮಾಡಿಕೊಂಡು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೇನೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಸಾಂಬಾರ್ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನಂತರ ಮತ್ತೊಂದು ಬಾಣಲಿಲಿ ಜಜ್ಜಿರೋ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೂ ಕೂಡ ಒಗ್ಗರಣೆಗೆ ನಾನು ಎಣ್ಣೆನ ಯೂಸ್ ಮಾಡ್ತಿಲ್ಲ ಆ್ಯಂಡ್ ಸಾಸಿವೆನ ಯೂಸ್ ಮಾಡ್ತಿಲ್ಲ. ಒಂದು 40 ಸೆಕೆಂಡು ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿರೋ ಅಣಬೆನ ಈ ಸಮಯದಲ್ಲಿ ಸೇರಿಸ್ಬೇಕು. ನಾನಿವತ್ತು ಅಣಬೆ ಸಾರು ಮಾಡೋದಕ್ಕೆ 1 ಡ್ರಾಪ್ ಆಯಿಲ್ ಕೂಡ ಯೂಸ್ ಮಾಡ್ತಿಲ್ಲ. ಇದು ಆಪ್ಷನಲ್. ನಿಮಗೆ ಬೇಕು ಅಂದರೆ ಒಗ್ಗರಣೆಗೆ ಯೂಸ್ ಮಾಡ್ಕೋಬೋದು ಮತ್ತು ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಆಯಿಲ್ ಹಾಕದಿರೋ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಂತರ ಅಣಬೆಗೆ 1 ಸ್ಪೂನ್ ಅರಿಶಿನ ಸೇರಿಸಿ ಒಂದ್ಸರಿ ಈ ರೀತಿ ತಿರುಗಿಸ್ಕೋಬೇಕು. ಮತ್ತು ಈ ಸಮಯದಲ್ಲಿ ನಾನು ಉಪ್ಪನ್ನ ಸೇರಿಸ್ತಾ ಇಲ್ಲ, ಯಾಕಂದರೆ ನೆನೆಸಿಡ್ಬೇಕಾದ್ರೇ ಉಪ್ಪನ್ನ ಹಾಕ್ಕೊಂಡಿದ್ದೀವಿ. ಅಣಬೆ ಉಪ್ಪು ನೀರನ್ನು ಹೀರಿಟ್ಕೊಂಡಿರುತ್ತೆ. ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ ಸಮಯದಲ್ಲಿ ಸೇರಿಸ್ಕೊಳ್ಳೋಣ. ಒಂದು 10 ನಿಮಿಷ ಸೌಟಲ್ಲಿ ಇದೇ ರೀತಿ ಬಾಡಿಸ್ಕೊಂಡು ಇವಾಗ ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೋಬೇಕು. ಇವಾಗ ನಾನು ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಸಾಲೆ ಸೇರಿಸ್ಬೇಕಾದ್ರೆ ಜಾಸ್ತಿ ನೀರನ್ನು ಹಾಕ್ಕೋಬೇಡಿ, ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಯಾಕೆಂತಂದರೆ ಅಣಬೆ ಕೂಡ ನೀರನ್ನು ಬಿಡುತ್ತೆ ಮತ್ತು ತೆಳುಗೆ ಹೋಗ್ಬಿಡುತ್ತೆ, ಗ್ರೇವಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮಸಾಲೆ ಹಾಕಿದ ನಂತರ ಈ ರೀತಿ ಸೌಟಲ್ಲಿ ಒಂದು 2ರಿಂದ 3 ಸಾರಿ ಬಾಡಿಸ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ಏನಾದರೂ ಉಪ್ಪು ಖಾರ ಕಡಿಮೆ ಆಗಿದ್ರೆ ಈ ಸಮಯದಲ್ಲಿ ಸೇರಿಸ್ಕೋಬೋದು. ನಾನು ಲೈಟಾಗಿ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಹಾಕಿದ ನಂತರ ಒಂದು 4ರಿಂದ 5 ಸಾರಿ ಸೌಟಲ್ಲಿ ತಿರುಗಿಸ್ಕೊತೀನಿ. ಆ್ಯಂಡ್ ಈ ರೀತಿ ತಿರುಗಿಸ್ಕೋಬೇಕಾದ್ರೆ ತುಂಬ ಸಾರಿ ತಿರುಗಿಸ್ಬೇಡಿ, ಅಣಬೆಗಳು ಸಣ್ಣ ಪೀಸ್ ಆಗಿಬಿಡುತ್ತೆ. ದೊಡ್ಡದಾಗಿ ಸಿಕ್ಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕಂಪ್ಲೀಟ್ ಸಾಂಬಾರು ಮಾಡ್ಕೊಳ್ಳಿ. ಈಗ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊತೀನಿ. ಆ್ಯಂಡ್ 10 ನಿಮಿಷ ಆದಮೇಲೆ ಲಿಡ್ಡನ್ನ ಓಪನ್ ಮಾಡಿದ್ರೆ ರುಚಿಯಾದ ಅಣಬೆ ಸಾಂಬಾರು ತಿನ್ನೋದಕ್ಕೆ ರೆಡಿ ಇರುತ್ತೆ. ನಾವಿದನ್ನು ರಾಗಿ ಮುದ್ದೆ ಜೊತೆ ಆದರೂ ತಿನ್ಬೋದು, ದೋಸೆ ಇಡ್ಲಿ ಜೊತೆ ಆದರೂ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಇತ್ತೀಚಿನ ದಿನಗಳಲ್ಲಿ ನ್ಯಾಚುರಲ್ ಆಗಿ ಅಣಬೆ ಸಿಗೋದು ತುಂಬಾ ರೇರ್ ಆಗೋಗ್ಬಿಟ್ಟಿದೆ. ಸಿಕ್ಕಿದ್ರೆ ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ ತಿನ್ನಿ. ತಿಂದಮೇಲೆ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಜೊತೆಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮತ್ತೆ ಭೇಟಿ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.